ಮಾರ್ಕ್ ಅಲಾಟ್ಮೆಂಟ್ 2 ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಡೇಟು ಆಗಸ್ಟ್ 23 ಸಂಜೆ 5 ಗಂಟೆವರೆಗೂ ಎಕ್ಸ್ಟೆಂಡ್ ಆಗಿದೆಯಂತೆ. ನಿಜನಾ ಸರ್ ಅಂತ ಕೇಳ್ತಾ ಇದ್ದೀರಾ. ಬಟ್ ಇದುವರೆಗೂ KA ಯಾವುದೇ ರೀತಿ ಹತ್ರ ಅಪ್ಡೇಟ್ ಮಾಡಿಲ್ಲ. ಕೆಲವು ಕಾಲೇಜುಗಳನ್ನ ಸೀಟ್ ಮೆಟ್ರಿಕ್ಸ್ಗೆ ಆ್ಯಡಪ್ ಮಾಡಿದ್ರು, ಹಾಗಾಗಿ ನಂಬರ್ ಆಫ್ ಸೀಟ್ಗಳು ಜಾಸ್ತಿ ಆಯಿತು. ಅದನ್ನು ನೋಡಿಕೊಂಡು ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ KA. ಹಾಗೆ ಸರ್ವರ್ ಸಹ ಬ್ಯುಸಿ ಬರ್ತಿತ್ತು. ಈ ರೀಸನ್ಗಳಿಗೋಸ್ಕರ ಮಧ್ಯಾಹ್ನ 3 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ. ಮತ್ತೆ ಮಧ್ಯಾಹ್ನ 3 ಗಂಟೆ ಆದಮೇಲೆ ಆಗಸ್ಟ್ 22 ಅಂದರೆ ಇವತ್ತು ಸಂಜೆ 5 ಗಂಟೆಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಡೇಟ್ ಮುಗಿದು ಹೋಗಿದೆ. ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನು ಅಂದರೆ, ಸರ್ ಆಪ್ಷನ್ ಎಂಟ್ರಿ ನಾವು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈಗಲೂ ನಾವು ಕಾಲೇಜುಗಳನ್ನ ಆ್ಯಡ್ ಮಾಡ್ಕೋಬೋದು ಅಂತ. ಹೌದು, ಆ ಲಿಂಕು ಕ್ಲಿಕ್ ಮಾಡಿ ನೀವು ಬೇಕಾದ್ರೆ ಕಾಲೇಜುಗಳನ್ನ ಆ್ಯಡ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಏನಕ್ಕೆ ಮಾಡ್ತೀರಾ ಫಸ್ಟ್ ಆಫ್ ಆಲ್? ಏಕೆಂದರೆ ಈಗ ನೀವು ಯಾವುದೇ ಕಾಲೇಜುಗಳನ್ನ ಆ್ಯಡ್ ಮಾಡಿದ್ರು ಅದನ್ನು ರೌಂಡ್ 1 ರಿಯಲ್ ಆಪ್ಷನ್ ಎಂಟ್ರಿಗೆ ಕನ್ಸಿಡರ್ ಮಾಡ್ತಾರೆ. ಈಗಲೇ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಮಾರ್ಕ್ ರಿಸಲ್ಟ್ ಮೊದಲು ಬರಲಿ. ಆ ರಿಸಲ್ಟಲ್ಲಿ ನಿಮಗೆ ಯಾವ ಕಾಲೇಜು ಅಲಾಟ್ ಆಗಿದೆ, ಯಾವ ಕಾಲೇಜ್ ಸಿಕ್ಕಿದೆ ಸೀಟು, ಯಾವ ಕೋರ್ಸ್ ಸಿಕ್ಕಿದೆ ಅದನ್ನು ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ. ಅದಕ್ಕಿಂತ ಇನ್ನೂ ಬೆಸ್ಟ್ ಕಾಲೇಜ್ ಸಿಗೋ ಚಾನ್ಸಸ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ರೌಂಡ್ 1 ರಿಯಲ್ ಅನಾಲಿಸಿಸ್ಗೆ. ಹಾಗಾಗಿ ಮತ್ತು ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ಸರ್ ಮಾರ್ಕ್ ರಿಸಲ್ಟ್ 2 ಬರುತ್ತಲ್ವಾ, ಅಲ್ಲಿ ಸಿಕ್ಕಿರೋ ಸೀಟು ಕನ್ಫರ್ಮ್ ಆಗುತ್ತಾ ಸರ್ ಅಂತ. ಹೌದು, ಆಲ್ಮೋಸ್ಟ್ ಅದೇ ಸೀಟೇ ಕನ್ಫರ್ಮ್ ಆಗುತ್ತೆ, ಅಥವಾ ಅದಕ್ಕಿಂತ ಇನ್ನೂ ಬೆಸ್ಟ್ ಕಾಲೇಜು ರೌಂಡ್ 1 ನಿಮಗೆ ಸಿಗೋ ಚಾನ್ಸ್ ಇದೆ. ಯಾಕೆಂದರೆ ಈಗ ಕೆಲವು ಹೊಸ ಕಾಲೇಜುಗಳನ್ನ ಆಯುಷ್ ಕೋರ್ಸ್ಗೆ ಆ್ಯಡಪ್ ಮಾಡಿದ್ದಾರೆ. BDS ಫೀಸ್ ಸ್ಟ್ರಕ್ಚರ್ ಇದೆ, ಕೆಲವು ನ್ಯೂ ಕಾಲೇಜುಗಳು ಆ್ಯಡಪ್ ಆಗಿದ್ದಾವೆ. ಹಾಗಾಗಿ ನಂಬರ್ ಆಫ್ ಸೀಟ್ ಜಾಸ್ತಿ ಆಯ್ತಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಬೆನಿಫಿಟ್ ಏನು ಅಂದರೆ, ನಂಬರ್ ಆಫ್ ಸೀಟ್ ಜಾಸ್ತಿ ಆಯಿತು. ಹಾಗಾಗಿ ಮಾರ್ಕ್ ರಿಸಲ್ಟ್ 2ನಲ್ಲಿ ಸಿಕ್ಕಿರೋ ಸೀಟು ಆಲ್ಮೋಸ್ಟ್ ರೌಂಡ್ 1 ಕ್ಯಾರಿ ಆಗುತ್ತೆ, ಅಥವಾ ಅದಕ್ಕಿಂತ ಇನ್ನೂ ಒಳ್ಳೆ ಬೆಸ್ಟ್ ಕಾಲೇಜ್ ಸಿಗುತ್ತೆ. ಅದಕ್ಕೆ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ರೌಂಡ್ 1ನಲ್ಲಿ. ಆ್ಯಕ್ಚುಲಿ KA ಅನೌನ್ಸ್ ಮಾಡಿದ ಶೆಡ್ಯೂಲ್ ಪ್ರಕಾರ ಮಾರ್ಕ್ ಅಲಾಟ್ಮೆಂಟ್ ರೌಂಡ್ 2 ರಿಸಲ್ಟ್ ಬರೋದು ಯಾವತ್ತು ಅಂದರೆ ಆಗಸ್ಟ್ 25 ರಾತ್ರಿ 8 ಗಂಟೆ ನಂತರ ಅಂತ ಇದೆ. ಸೊ ಹಾಗಾಗಿ ನೀವು ಆಗಸ್ಟ್ 25ವರೆಗೂ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೂ ವೇಸ್ಟು. ಏನಕ್ಕೆ ಮಾಡ್ತೀರಾ? ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಒಳ್ಳೆಯ ಕಾಲೇಜುಗಳು ನಿಮಗೆ ಇನ್ನೂ ಇದ್ದಾವೆ ಅನ್ನಂಗಿದ್ರೆ ಅವನ್ನ ಲಿಸ್ಟ್ ಮಾಡ್ಕೊಳ್ಳಿ. ಅಥವಾ ಕೆಲವು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸರಿಯಾಗಿ ನಾವು ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಭಯ ಪಡ್ಕೊಳ್ಳೋಕೆ ಹೋಗಬೇಡಿ. ರೌಂಡ್ 1 ಬಂದಾಗ ನಿಮಗೆ 2 to 3 ಡೇಸ್ ಟೈಮ್ ಸಿಗುತ್ತೆ. ಆಗ ನಿಧಾನಕ್ಕೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ರೌಂಡ್ 1ಗೆ ಮಾತ್ರ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಓಕೆ, ಹಾಗಾಗಿ ಆಗಸ್ಟ್ 25ವರೆಗೂ ವೆಯ್ಟ್ ಮಾಡಿ. ಈಗ ಲಿಂಕು ಓಪನ್ ಆಗಿದೆ ಅಂದ್ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಬರೀ ಬೇಡ. 25th ಆದಮೇಲೆ ಮಾಡಿ.